Hi, dear learners of English, class 10th, second language English. Dear students of class 10th, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಯೂನಿಟ್ 3 ಅಥವಾ ಥರ್ಡ್ ಪ್ರೋಸನ್ನು ಈ ಪ್ರೋಸ್ ಎದ್ರ ಮೇಲೆ ಇದೆಯಪ್ಪ ಅಂದ್ರೆ ಒಂದು ಸ್ಟೋರಿ ಇದೆ. ಯಾರ್ದಿದೆಯಪ್ಪ ಅಂದ್ರೆ ಒಬ್ಬ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ರಿಟನ್ ಬೈ ಜಾನ್ ಎ ಸೆಡಿಲೋ. ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥ ಮೇನ್ ಕ್ಯಾರೆಕ್ಟರ್ಸ್ ಯಾವಪ್ಪ ಅಂತಂದ್ರೆ ಇಲ್ಲಿ ಡಾನ್ ಅಲ್ಸಮೋ ಅಂತಕ್ಕಂಥ ಮೇನ್ ಕ್ಯಾರೆಕ್ಟರ್ ಜೆಂಟಲ್ಮ್ಯಾನ್ ಓಲ್ಡ್ ಪರ್ಸನ್ ಆ್ಯಂಡ್ ಹಿಯರ್ ಇಸ್ ದ ನ್ಯಾರೇಟರ್ ಆಫ್ ದಿ ಸ್ಟೋರಿ. ಮೂರನೇದವ್ರು ಯಾರಪ್ಪ ಅಂದ್ರೆ ಅಮೇರಿಕನ್ಸು. ಇಲ್ಲಿ ಯಾವ ರೀತಿ ಸ್ಟೋರಿ ಇದೆಯಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಓಲ್ಡ್ ಜೆಂಟಲ್ಮ್ಯಾನ್ ಅವ್ರು ಏನು ಮಾಡ್ತಾ ಇದ್ದಾರಪ್ಪ, ತಮ್ಮ ಒಂದು ಫೀಲ್ಡನ್ನು ಹೊಲವನ್ನು ಮಾರ್ತಾ ಇದ್ದಾರೆ. ಯಾರಿಗೆ? ಅಮೇರಿಕನ್ಸ್ಗೆ. ಈ ಒಂದು ಎರಡು ವ್ಯವಹಾರ ಮಾರೋದು ಮತ್ತು ತಗೊಳ್ಳೋ ಅಮೇರಿಕದವ್ರು ತಗೊಳ್ತಾ ಇದ್ದಾರ. ಆ ಒಂದು ವ್ಯವಹಾರದಲ್ಲಿ ಈ ಒಂದು ನ್ಯಾರೇಟರು ನಿರೂಪಕರು ಏನಪ್ಪಾ ಅಂದ್ರೆ ಈ ಒಂದು ವ್ಯವಹಾರವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ಒಂದು ಸ್ಟೋರಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಟೈಟಲ್ ಏನಿದೆ? ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ರಿಯೋ ಆ್ಯಂಡ್ ಮೆಡಿಯೋ ಇದೇನಪ್ಪ ಅಂದ್ರೆ ಆ ಒಂದು ಸ್ಥಳದ ಹೆಸರು. ಅಲ್ಲಿರ್ತಕ್ಕಂಥ ಒಬ್ಬ ಜೆಂಟಲ್ಮೆನ್ ಯಾರಪ್ಪ ಅಂದ್ರೆ ಡಾನ್ ಅಲ್ಸಮೋ. ಓಕೆ, ಐ ಹೋಪ್ ಲೆಟ್ಸ್ ಬಿಗಿನ್ ದಿ ಸ್ಟೋರಿ. ಫಸ್ಟ್ ಪ್ಯಾರಾಗ್ರಾಫ್ ಹಿಡ್ಕೊಂಡು ಲೈನ್ ಟು ಲೈನ್ ನಾವು ನೋಡ್ತಾ ಹೋಗೋಣ. It took months of negotiation to come an understanding with the old man. ಈ ಒಂದು ಫೀಲ್ಡ್ನ ಖರೀದಿ ಆಗ್ಬೇಕಪ್ಪ ಅಂದ್ರೆ ಆ ಒಂದು ಓಲ್ಡ್ ಅಂದ್ರೆ ಓನರ್ ಯಾರು ಇರ್ತಾರಲ್ಲ ಅವ್ರದ್ದು ಒಂದು ಏನಪ್ಪಾ ಅಂತಂದ್ರೆ ಒಪ್ಪಿಗೆ ಇರಬೇಕಾಗ್ತದೆ. ಆ ಒಪ್ಪಿಗೆ ಸಿಗ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ತಿಂಗಳುಗಳೇ ಜರಿಗೆ ಹೋದು. ನೆಗೋಷಿಯೇಷನ್ ಅಂದ್ರೆ ಚರ್ಚೆ. ಅವಾಗ ಏನ ಇಲ್ಲ, ಇಷ್ಟೆಲ್ಲ ಚರ್ಚೆ ಮಾಡಿ ಏನಪ್ಪಾ ಅಂತಂದ್ರೆ ಓಲ್ಡ್ ಮ್ಯಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಹೊಲವನ್ನ ಮಾರಲಿಕ್ಕೆ ರೆಡಿ ಆಗ್ತಾನೆ. ದೆನ್ ಹಿ ವಾಸ್ ಇನ್ ನೋ ಹರಿ. ಅವನಿಗೇನು ಹೊಲ ಮಾರೋದು, ತನ್ನ ಫಾರ್ಮ್ ಅನ್ನ ಮಾರೋದು ಅಷ್ಟೊಂದು ಅವಸರ ಇರಲಿಲ್ಲ. ಹರಿ ಮೀನ್ಸ್ ಅವಸರ. ವಾಟ್ ಹಿ ಹ್ಯಾಡ್ ಡನ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಯಾಕಂದ್ರೆ ಅವನಿಗೆ ಅಷ್ಟು ಅವಸರ ಇರಲಿಲ್ಲ ಆ ಒಂದು ಹೊಲವನ್ನ ಮಾರೋದು. ಮುಂದೆ ಏನಾಗುತ್ತಾ ನೋಡ್ರಿ. He lived off in Rio and Medio, where his people had been for hundreds of years. ಅವರ ಪೂರ್ವಜರು, ಅವರ ಅಪ್ಪ ಆಗಲಿ, ಅವರ ಅಜ್ಜ ಆಗಲಿ, ಎಷ್ಟು ನೂರಾರು ವರ್ಷಗಳಿಂದ ಅಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಜೆಂಟಲ್ಮ್ಯಾನ್, ಓಲ್ಡ್ ಜೆಂಟಲ್ಮ್ಯಾನ್ ಅವರು ಕೂಡ ರಿಯೋ ಆ್ಯಂಡ್ ಮೆಡಿಯೋಲ್ಲಿ ತಮ್ಮ ಜೀವನವನ್ನ ಕಳೀತಾ ಇದ್ರು. He tilled the same land they had tilled. ಅವರ ಪೂರ್ವಜರು ಏನು ಉಳುಮೆ ಮಾಡಿರ್ತಾರಲ್ಲ, ಅಂದ್ರೆ ಬಿತ್ತೋದು, ಹರಗೋದು, ಬೆಳೆಯನ್ನ ತೆಗೆಯೋದು, ಅದಕ್ಕೆ ನಾವು ಉಳುಮೆ ಅಂತ ಕರಿತೀವಿ. ಆ ಒಂದು ಹೊಲವನ್ನ ತಾನೇ ಉಳುಮೆ ಮಾಡೋದು, ಬೆಳೆಯನ್ನ ತೆಗೆಯೋದು ಅವರ ಅಜ್ಜ ಅಜ್ಜಿರು ಯಾವ ರೀತಿ ಮಾಡ್ಕೊಂಡು ಬಂದಿದ್ರು, ಅದೇ ರೀತಿ ಈ ಒಂದು ಓಲ್ಡ್ ಜೆಂಟಲ್ಮ್ಯಾನ್ ಕೂಡ ಮಾಡ್ಕೊಂಡ್ ಬಂದಿದ್ದ ಅದೇ ಒಂದು ಫಾರ್ಮ್ ಅನ್ನ, ಹೊಲವನ್ನ. ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರಿಚ್. ಅವರ ಒಂದು ಮನೆ ಏನಿತ್ತಪ್ಪ ಅಂದ್ರೆ ಚಿಕ್ಕದಿತ್ತು. ಅಂಡ್ ರಿಚ್ಡ್ ಮೀನ್ಸ್ ಓಲ್ಡ್, ಹಳೆಯದಾಗಿರ್ತಕ್ಕಂಥ ಒಂದು ಚಿಕ್ಕ ಮನೆ ಈ ಒಂದು ಜೆಂಟಲ್ಮ್ಯಾನ್ ಇತ್ತು ಅನ್ನೋದನ್ನು ನೋಡ್ತೀವಿ. ಬಟ್ ಕ್ವೇಂಟ್ ಮೀನ್ಸ್ ಅಟ್ರಾಕ್ಟಿವ್, ಬಹಳಷ್ಟು ಸುಂದರವಾಗಿತ್ತು. ಸಾಂದಿದ್ಕರೆ ಬಹಳಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಒಂದು ಡಾನ್ ಅಲ್ಸಮ್ ಅವರ ಮನೆ. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಒಂದು ಚಿಕ್ಕ ಹಳ್ಳ ಏನಪ್ಪಾ ಅಂತಂದ್ರೆ ಇವರ ಒಂದು ಹೊಲದಲ್ಲಿ ಹರಿತಾ ಇತ್ತು. ಹಿಸ್ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಅಂಡ್ ಬ್ಯೂಟಿಫುಲ್. ಆರ್ಚರ್ಡ್ ಮೀನ್ಸ್ ವಾಟ್ ಇಯರ್? ಹಣ್ಣಿನ ತೋಟ ಬಹಳಷ್ಟು ಚೆನ್ನಾಗಿ. ನ್ಯಾರಲ್ಡ್ ಮೀನ್ಸ್ ಅ ಬ್ರಾಂಚ್ ಆಫ್ ಟ್ರೀ, ಬಹಳಷ್ಟು ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕೊಂಬೆಗಳನ್ನ ಬಿಟ್ಕೊಂಡು ಬಹಳಷ್ಟು ಹಣ್ಣಿಗಳಿಂದ ತುಂಬಿರ್ತಕ್ಕಂಥ ಇವನ ಒಂದು ಹೊಲ ಇತ್ತು ಅನ್ನೋದನ್ನ ನಾವು ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತೀವಿ. ಓಕೆ, ಅದೇ ರೀತಿಯಾಗಿ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಂಗ್ಲಿಷಲ್ಲಿ ಏನಾದರೂ ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಓಕೆ ಲೆಟ್ಸ್ ಮೂವ್ ಟು ದಟ್ ಸೆಕೆಂಡ್ ಪ್ಯಾರಾಗ್ರಾಫ್ ಅನ್ನ ನಾವು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಆ ಒಂದು ಹೊಲವನ್ನ ಮಾರ್ತಕ್ಕಂಥ ದಿನ ಬಂದೇ ಬಿಡ್ತು. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಆಫೀಸ್ ಅಂತ ಕರಿತೀವಲ್ಲ ನಾವು, ಆ ಒಂದು ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಯಾರು? ಈ ಒಂದು ಹೊಲವನ್ನ ತೆಗೆದುಕೊಳ್ಳೋರು ಅಮೇರಿಕನ್ರು ಮತ್ತು ನಮ್ ಡಾಲ್ ಅಲ್ಸಮ್ ಅವರು. ಹಿಸ್ ಕೋಟ್ ವಾಸ್ ಓಲ್ಡ್. ಇವರ ಒಂದು ಕೋಟ್ ಮ್ಯಾಗ ಹಾಕಿರ್ತಾರಲ್ರಿ, ಕೋಟ್ ಬಹಳಷ್ಟು ಹಳೇದಾಗಿತ್ತು. ಅಂಡ್ ಗ್ರೀನ್ ಅಂಡ್ ಫೇಡೆಡ್ ಮೀನ್ಸ್ ಓಲ್ಡ್. ಅದ್ರ ಕಲರ್ ಚೇಂಜ್ ಆಗ್ತದೆ ನೋಡ್ರಿ ಹಳಿದಾಗನ, ಆ ರೀತಿ ಆ ಒಂದು ಕೋಟ್ ಆಗಿತ್ತು. ಐ ಥಾಟ್ ಆಫ್ ಸೆನೆಟರ್ ಕ್ಯಾಟ್ರಾನ್.
ಇಲ್ಲಿ ನ್ಯಾರೇಟರ್ಗೆ ಏನಪ್ಪಾ ಅಂತಂದ್ರ ಒಬ್ಬ ಸೆನೆಟರ್ ಕ್ಯಾಟರ್ ಅಂತಕ್ಕಂಥ ವ್ಯಕ್ತಿ ಇವರನ್ನ ನೋಡಿದಾಗ ಅವ್ರಿಗೆ ನೆನಪಾಯ್ತು. ಹೂ ಹ್ಯಾಸ್ ಬಿನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಈ ರೀತಿಯಾಗಿ ವ್ಯಕ್ತಿ ಯಾರಿದ್ರಪ್ಪ ಅಂತಂದ್ರ ಸೆನೆಟರ್ ಕ್ಯಾಟ್ರನವರು ಆ ಒಂದು ಮೌಂಟೇನ್ಗಳಲ್ಲಿ ಬಹಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿದ್ರು. Perhaps it was one of his old Prince Alberts. He wore gloves. Perhaps it was one of his old Prince Alberts. Prince Alberts ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವ್ಯಕ್ತಿ ಅಲ್ಲ. ಇದಕ್ಕ ಪ್ರಿನ್ಸ್ ಅಲ್ಬರ್ಟ್ಸ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಒಂದು ಉದ್ದವಾಗಿರ್ತಕ್ಕಂಥ ಕೋಟ್ಗೆ ನಾವು ಪ್ರಿನ್ಸ್ ಅಲ್ಬರ್ಟ್ಸ್ ಅವ್ರು ಹಾಕ್ತಾ ಇದ್ರು. ಅದನ್ನ ಇಲ್ಲಿ ಯಾರು ಹಾಕಿದ್ದಾರೆ? ಡಾನ್ ಅಲ್ಸೋಮ್ ಅವ್ರು ಹಾಕಿದ್ದಾರೆ. ಈ ಕೋಟ್ ಅಷ್ಟೇ ಅಲ್ಲ, ಮತ್ತೇನ್ ಹಾಕಿದ್ದಾರೆ ಅನ್ನೋದನ್ನ ನೋಡೋಣ. ಹಿ ಓರ್ ಗ್ಲೋವ್ಸ್, ಕೈಗೆ ಏನಪ್ಪಾ ಅಂದ್ರ ಗ್ಲೋವ್ಸ್ ಗಳನ್ನ ಹಾಕಿದ್ರು. ದೇ ವೇರ್ ಓಲ್ಡ್ ಅಂಡ್ ಟಾರ್ನ್ ಅಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ದೇ ವೇರ್ ಓಲ್ಡ್, ಅವು ಕೂಡ ಗ್ಲೋವ್ಸ್ ಕೂಡ ಬಹಳಷ್ಟು ಹಳೇದಾಗಿದ್ದು, ಹರಿದಿದ್ದು, ಟಾರ್ನ್ ಅಂದ್ರ ಹರಿದಿದ್ದು, ಅಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್, ಆ ಒಂದು ತೂತುಗಳಿಂದ ಆ ಒಂದು ಬೆರಳಿನ ತುದಿ ಹೊರಗೆ ಕಾಣ್ತಾ ಇತ್ತು. ಹಿ ಕ್ಯಾರಿಡ್ ಎ ಕೇನ್. ಕೇನ್ ಅಂದ್ರೆ ಏನ್ರಿ? ಸ್ಟಿಕ್, ಕಟ್ಟಿಗೆ ಅಂದ್ರೆ ಕೈಯಾಗ ವಯಸ್ಸಾಗ ಹಿಡ್ಕೋತಾರಲ್ಲ ಆಧಾರಕ್ಕೋಸ್ಕರ ಆ ಒಂದು ಸ್ಟಿಕ್ ಆ ಒಂದು ಅವ್ರ ಕೈಯಲ್ಲಿತ್ತು. ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲ್ಟನ್ ಆಫ್ ಎ ವಾರ್ನ್ ಔಟ್ ಅಂಬ್ರೆಲ್ಲಾ. ಈಗ ನೋಡ್ರಿ, ಛತ್ರಿ ಇರ್ತದಲ್ಲ, ಛತ್ರಿದ ಅದೆಲ್ಲ ಮ್ಯಾಗಿಂದೆಲ್ಲ ಹರಿದು ಹೋದ್ಬಳಕ್ ಯಾವ ರೀತಿ ಖಾಲಿ ಒಂದು ಪ್ಲೇನ್ ಬಡಿಗೆ ಉಳಿತ, ಸ್ಟಿಕ್ ಉಳಿತಲ್ಲ, ಆ ರೀತಿ ಅದೊಂದು ಕೇನು ಸ್ಟಿಕ್ ಅವ್ರ ಕೈಯಲ್ಲಿ ಇತ್ತು. Behind him walked one of his innumerable keen, a dark young man with eyes like a gazelle. ಇವ್ರ ಹಿಂದೆ ಇನ್ನೊಬ್ಬ ಏನಪ್ಪಾ ಅಂತಂದ್ರ ಯಂಗ್ ಮನುಷ್ಯ, ಅವನ ಕಣ್ಣುಗಳು ಯಾವ ರೀತಿ ಇದ್ದಪ್ಪ ಅಂದ್ರೆ ಜಿಂಕೆ ಆಗಿದ್ದು ಅಂತ ಒಂದು ಯಂಗ್ ಹುಡುಗ ಅವರ ಒಂದು ಹಿಂದ್ಗಡೆ ನಾವು PA ಅಂತ ಕರಿತೀವಲ್ಲ, ಪರ್ಸನಲ್ ಅಸಿಸ್ಟೆಂಟ್ ಆಗಿ ಬಂದಿದ್ದ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಎಲ್ಲಿ ಬಂದಾರ ಇವರು ಆಫೀಸ್ಗೆ ಬಂದಾರ. ಯಾಕೆ ಬಂದಾರ? ತಮ್ಮ ಹೊಲವನ್ನ ಮಾರ್ಲಿಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ಅನ್ನ ನಾವು ನೋಡ್ತಾ ಹೋಗೋಣ. ದ ಓಲ್ಡ್ ಮ್ಯಾನ್ ಬೋಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಆ ಒಂದು ವಯಸ್ಸಾದ ಜೆಂಟಲ್ ಮ್ಯಾನು ಎಲ್ಲರಿಗೆ, ಬೋರ್ಡ್ ಅಂದ್ರೆ ನಮಸ್ಕರಿಸು ಅಥವಾ ತಲೆಬಾಗು, ಎಲ್ಲರಿಗೆ ನಮಸ್ಕಾರವನ್ನ ಆ ರೂಮಲ್ಲಿ ಕೂತವರಿಗೆ ನಮಸ್ಕಾರವನ್ನ ಸಲ್ಲಿಸ್ತಾರೆ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅಂಡ್ ಗ್ಲೋವ್ಸ್. ಅದಾದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರ ತನ್ನ ಟೆಪ್ಪಿಗೆ ಮತ್ತು ತನ್ನ ಗ್ಲೋವ್ಸ್ ಗಳನ್ನ ತೆಗಿತಾರೆ. ಯಾವ ರೀತಿ ತೆಗಿತಾರೆ? ಸ್ಲೋಲಿ ಅಂಡ್ ಕೇರ್ಫುಲಿ. ಮೊದ್ಲೇ ತೂತ್ ಹರಿದವ್ರಿ ಇವು, ಅದಕ್ಕೋಸ್ಕರ ಸಾವಕಾಶವಾಗಿ ತೆಗೆದಿಡ್ತಾರೆ. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಎ ಪಿಕ್ಚರ್. ನಾವು ಚಾರ್ಲಿ ಚಾಪ್ಲಿನ್ ಅವ್ರು ಯಾವ ರೀತಿ ಮಾಡ್ತಾರಲ್ರಿ, ಆ ರೀತಿ ಈ ಒಂದು ಓಲ್ಡ್ ಮನುಷ್ಯ ಡಾನ್ ಅಲ್ಸಮ್ ಅವರು ತಮ್ಮ ಈ ಒಂದು ಗ್ಲೋವ್ಸ್ ಮತ್ತು ಟೆಪ್ಪಿಗೆಯನ್ನ ತೆಗೆದ್ರು. ಇನ್ ಎ ಬ್ಯಾಂಕ್ ಹಿ ವಾಸ್ ದ ಜಾನಿಟರ್. ಈ ಒಂದು ಚಾರ್ಲಿ ಚಾಪ್ಲಿನ್ ಅವರು ಕಾವಲು ಸೆಕ್ಯೂರಿಟಿ ಇದ್ದಾಗ ಯಾವ ರೀತಿ ತೆಗಿತಾರಲ್ರ, ಆ ರೀತಿ ಏನಪ್ಪಾ ಅಂದ್ರ ಇಲ್ಲಿ ಡಾನ್ ಅಲ್ಸಮ್ ಅವರು ತಮ್ಮ ಒಂದು ಗ್ಲೋವ್ಸ್ ಮತ್ತು ಹ್ಯಾಟ್ ಅನ್ನ, ಟೆಪ್ಪಿಗೆಯನ್ನ ತೆಗಿತಾರೆ. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ ಚೇರ್. ಆ ಒಂದು ಗ್ಲೋವ್ಸ್ ಮತ್ತು ಹ್ಯಾಟ್ ಅನ್ನ ತನ್ನ ಹಿಂದ್ಗಡೆ ನಿಂತಿರ್ತಾನಲ್ಲ ಹುಡುಗನಿಗೆ ಆ ಒಂದು ಇವರ ವಸ್ತುಗಳನ್ನ ಕೊಡ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ್ರಿ. Okay, here is the questions are there. If you know, you can write or I will come with the next class with the answers of these questions. Okay, we will here see Prince Albert's long double-breasted coat. Okay, next come to the fourth paragraph ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. There was a great deal of conversation about Rain and his family. ಇಲ್ಲಿ ಅಮೇರಿಕನ್ಸು ಮತ್ತು ನ್ಯಾರೇಟರು ಏನ್ ಕೇಳ್ತಾ ಇದಾರಪ್ಪ ಅಂದ್ರ, ನಿಮ್ ಕಡೆ ಮಳೆ ಹೇಗದ, ನಿಮ್ ಫ್ಯಾಮಿಲಿ ಹೇಗಿದಾರ, ನಿಮ್ಮ ಯಜಮಾಂತಿ ಅವ್ರು ಯಾವ ರೀತಿ ಇದಾರೆ, ಈ ರೀತಿ ಡಿಸ್ಕಷನ್ ಆಗುತ್ತ. ಕನ್ವರ್ಸೇಷನ್ ಅಂದ್ರೆ ಸಂಭಾಷಣೆ ಆಗುತ್ತಾರೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಅವನಿಗೆ ಬಹಳಷ್ಟು ಹೆಮ್ಮೆ ಇತ್ತು. ಯಾಕಂದ್ರ ಈ ಡಾನ್ ಅಲ್ಸಮ್ ಬಹಳಷ್ಟು ಪೂರ್ವಜರು, ಒಂದು ಅವಿಭಕ್ತ ಕುಟುಂಬ ಅಂತ ಕರಿತೀವಲ್ಲ, ಅಂತ ಫ್ಯಾಮಿಲಿಯನ್ನ ಒಳಗೊಂಡಿದ್ದವು ಯಾರಪ್ಪ ಅಂದ್ರೆ ಡಾನ್ ಅಲ್ಸಮ್ ಅವರು. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಫೈನಲ್ ಆಗಿ ಇಷ್ಟೆಲ್ಲ ಮಳಿ ಅದು ಇದು, ನೀವ್ ಹೆಂಗದಿರಿ, ನಾವ್ ಹೆಂಗದಿರಿ, ಆರಾಮದಿರಿ, ನಿಮ್ಮನೆ ಹೆಂಗ, ನಮ್ಮನೆ ಹೆಂಗ, ಇವೆಲ್ಲಾ ಮಾತಾಡ್ಕೊಂಡು ಎಲ್ಲಿಗೆ ಬಂದ್ರು? ಬಿಸ್ನೆಸ್ ಬಂದ್ರು. ಏನ್ರಿ ಬಿಸ್ನೆಸ್? ಹೊಲ ಮಾರುದಲ್ಲ, ದಾಟ್ ಬಿಸ್ನೆಸ್ಗೆ ಬರ್ತಾರೆ. ಎಸ್, ಹಿ ವುಡ್ ಸೆಲ್ ಆಸ್ ಹಿ ಹ್ಯಾಡ್ ಅಗ್ರೀಡ್. ಯಾಕಂದ್ರೆ ಈಗ ಇಲ್ಲಿ ನ್ಯಾರೇಟರ್, ನಿರೂಪಕರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಅವ್ರು ಒಪ್ಕೊಂಡಾರಲ್ಲ ಎಷ್ಟಕ್ಕ? $1,200 ಆ ಒಂದು ಕ್ಯಾಶ್ ಕೊಟ್ಟು ನೀವು ಹೊಲವನ್ನ ತಗೊಳ್ರಿ, ಅದಕ್ಕ
ಯಾರ್ದು? ಮಾಲೀಕರದು, ಡಾನ್ ಅಲ್ಸಮ್ ಅವ್ರದ್ದು ಒಪ್ಪಿಗೆ ಇದೆ. ವಿ ವುಡ್ ಬೈ ಅಂಡ್ ದ ಮನಿ ವಾಸ್ ರೆಡಿ. ನಾವು ಅದನ್ನು ಕೊಟ್ಟು $1200 ಕೊಟ್ಟು ನಿಮ್ಮ ಹೊಲವನ್ನ ತೆಗೆದುಕೊಳ್ಳಲಿಕ್ಕೆ, ಬೈ ಮಾಡ್ಲಿಕ್ಕೆ, ಕೊಂಡ್ಕೊಳ್ಳಿಕ್ಕೆ ರೆಡಿ ಇದೀವಿ. Don Alsamo, I said to him in Spanish, we have made a discovery. You remember that we sent that surveyor, that engineer up there to survey your land so as to make the deed. ಇಲ್ಲಿ ಇಷ್ಟು ಹೇಳ್ತಾರೆ, ಡಾನ್ ಅಲ್ಸಮ್ ಅವರು ನಮ್ ದುಡ್ಡು ರೆಡಿ ಇದೆ, ಮತ್ತೇನ್ ಮಾಡೀವಿ ಅಂದ್ರ ಐ ಸೆಡ್ ಟು ಹಿಮ್. ಇಲ್ಲಿ ನಿರೂಪಕರು, ನ್ಯಾರೇಟರ್ ಏನಪ್ಪಾ ಅಂದ್ರೆ ಅವ್ರಿಗೆ ಹೇಳ್ತಾರೆ, ಡಾನ್ ಅಲ್ಸಮ್ ಅವರು ಏನ್ ಹೇಳ್ತಾರೆ, ಇನ್ ಸ್ಪ್ಯಾನಿಷ್ ಲ್ಯಾಂಗ್ವೇಜ್, ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ನಾವು ನಿಮ್ಮ ಹೊಲವನ್ನ ತಗೋಬೇಕಾದ್ರೆ ಮೊದಲು ಏನ್ ಮಾಡಿದೀವಿ, ಅಲ್ಲಿ ನಮ್ಮ ಎಂಜಿನಿಯರ್ ಅನ್ನ, ಸರ್ವೇಯರ್ ಅನ್ನ ಕಳಿಸಿದ್ವಿ. ಏನಾಯ್ತು ಅನ್ನೋದು ಹೇಳ್ತಾರೆ ನೋಡ್ರಿ ಇಲ್ಲಿ. You remember that we sent that surveyor, that engineer up there to survey your land so as to make the deed. ಸರ್ವೆ ಹೊಲ ಹೆಚ್ಚದು ಕಡಿಮೆ ಅದು ಸರಿಯಾಗದು ಇಲ್ಲ ಅಂತ ನಾವು ಕೂಡ ಪ್ಲಾಟ್ ಆಗ್ಲಿ ಹೊಲಗಳನ್ನಾಗ್ಲಿ ಚೆಕ್ ಮಾಡಿಸಲ್ಲ, ಆ ರೀತಿ ಕಳಿಸಿದ್ರು ಕೆಲಸಕ್ಕೋಸ್ಕರ ಅಂತ ಇಲ್ಲಿ ನ್ಯಾರೇಟರು ಡಾನ್ ಅಲ್ಸಮ್ ಅವ್ರಿಗೆ ಹೇಳ್ತಾರೆ. ಅವಾಗ ಡಾನ್ ಅಲ್ಸಮ್ ಅವರು, ಜೆಂಟಲ್ ಮ್ಯಾನ್ ಅವ್ರ ರಿಪ್ಲೈ ಏನಿದೆ ನೋಡ್ರಿ, ವೆಲ್ ಹಿ ಫೈಂಡ್ಸ್ ದಟ್ ಯು ಓನ್ ಮೋರ್ ದ್ಯಾನ್ 8 acres. ನಾವು ಕಳಿಸಿದಾಗ ಆ ಒಂದು ಸರ್ವೆಯಲ್ಲಿ ಎಷ್ಟಪ್ಪ ಅಂದ್ರೆ ನಿಮ್ದು ಹೊಲ ಎಷ್ಟಿಲ್ಲ, 8 ಎಕರೆ ಇಲ್ಲ, 16 ಎಕರೆ ಅದ, 16 ಎಕರೆ ಅದ, ಇದಕ್ಕಿಂತ ಜಾಸ್ತಿನೇ ಅದ ನೀವು ಮಾರೋದಕ್ಕಿಂತ. He tells us that your land extends across the river and that you own almost twice as much you thought. ಇಲ್ಲಿ ಹೇಳ್ತಾರೆ ಅವರು, he tells us that your land extends across the river. ಅಂದ್ರ ಈ ನಿಮ್ ಹೊಲ ಈ ನದಿತನ ಅಷ್ಟೇ ಅಲ್ಲ, ನದಿ ದಾಟಿನೂ ಕೂಡ ನಿಮ್ಮ ಡಬಲ್ ಎಕರೆ, 16 ಎಕರೆ ನಿಮ್ ಹೊಲ ಅದ ಅಂತ ಇಲ್ಲಿ ಹೇಳ್ತಾರೆ. ದಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್ ಯು ಥಾಟ್. ನೀವು 8 ಎಕರೆ ಇದೆ ಅಂತ ತಿಳ್ಕೊಂಡ್ರಿ, ಬಟ್ ಇದು 8ಕ್ಕಿಂತ 16 ಎಕರೆ ಇದೆ ಅಂತ ಹೇಳ್ಕಿರಂದ ಇಲ್ಲಿ ಹೇಳ್ತಾರೆ ನ್ಯಾರೇಟ್ರು. ಹಿ ಡಿಡೆಂಟ್ ನೋ ದ್ಯಾಟ್. ಡಾನ್ ಅಲ್ಸಮೋ ಅವರಿಗೆ ಅದು ಗೊತ್ತಿರಲಿಲ್ಲ. ಅಂಡ್ ನೌ ಡಾನ್ ಅಲ್ಸಮೋ ಐ ಆಡೆಡ್ ದಿಸ್ ಅಮೇರಿಕನ್ಸ್ ಆರ್ ಬ್ಯೂನೋ ಜೆಂಟ್. ಈಗ ನ್ಯಾರೇಟರ್ ಏನ್ ಹೇಳ್ತಾರಪ್ಪ ಡಾನ್ ಅಲ್ಸಮೋ ಅವರಿಗೆ, ದೀಸ್ ಅಮೇರಿಕನ್ಸ್ ಆರ್ ಬ್ಯೂನೋ ಜೆಂಟ್. ಬ್ಯೂನೋ ಜೆಂಟ್ ಮೀನ್ಸ್ ಗುಡ್ ಪೀಪಲ್. ಈ ಅಮೇರಿಕನ್ರು ಒಳ್ಳೆ ಜನ ಇದ್ದಾರೆ. ದೇ ಆರ್ ಗುಡ್ ಪೀಪಲ್ ಅಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ದ ಅಡಿಷನಲ್ ಲ್ಯಾಂಡ್ ಆಸ್ ವೆಲ್. ಈಗ 8 ಎಕರೆಗೆ ಏನ್ $1200 ಅಂದಿರಲ್ಲ, ಅದಕ್ಕಿಂತ $1200 ಪ್ಲಸ್ ಮಾಡಿಕೊಂಡು $2400 ನಿಮ್ಗೆ ಕೊಡ್ಲಿಕ್ಕೆ ರೆಡಿ ಆಗಿದಾರ. ಅಟ್ ದ ಸೇಮ್ ರೇಟ್ ಫಾರ್ ಎಕರೆ. ಈಗೇನ ಡೀಲ್ ಮುಗಿದಲ್ಲ $1200, ಅದೇ ರೀತಿ ಇನ್ನೂ 12 ಟೋಟಲ್ $2400 ನಿಮ್ಗೆ ಕೊಡ್ಲಿಕ್ಕೆ ರೆಡಿ ಅದಾರ ಅಂತ ನ್ಯಾರೇಟ್ ಹೇಳ್ತಾರೆ. ಸೊ ದಟ್ ಇನ್ಸ್ಟೆಡ್ ಆಫ್ $1200 you will get almost twice as much and the money is here for you. ಟೋಟಲ್ ಆಗಿ $2400 ಇಲ್ಲಿ ಇದಾವ, ಇದನ್ನ ತಗೊಳ್ರಿ ಅಂತ ಇಲ್ಲಿ ನ್ಯಾರೇಟರು, ನಿರೂಪಕರು ಡಾನ್ ಅಲ್ಸಮ್ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಡಾನ್ ಅಲ್ಸಮ್ ಅವರು ಏನ್ ರಿಪ್ಲೈ ಕೊಡ್ತಾರ ಅನ್ನೋದನ್ನ ನಾವು 5th ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗೋಣ. ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಎ ಮೂಮೆಂಟ್ ಇನ್ ಥಾಟ್ಸ್. ಆ ಒಂದು ವಯಸ್ಸಾದ ಡಾನ್ ಅಲ್ಸಮ್ ಅವ್ರು ಏನಪ್ಪಾ ಅಂದ್ರ ಈ ಒಂದು ತಲೆ ನೂಸ್ತದಲ್ಲ, ಇವ್ರು ಯಾಕೆ ಹಿಂಗ್ ಮಾತಾಡಕತ್ತಾರ ಅಂತೇಳಿ ತಲೆಗೆ ಕೈ ಹಿಡ್ಕೊಂಡು ಕುಂದಿರ್ತಾರೆ ಒಂದು ಕ್ಷಣ, ವಿಚಾರದಲ್ಲಿ ವಿಚಾರ ಮಾಡ್ತಾ. ಆ ವಿಚಾರ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ನೋಡ್ರಿ ಡಾನ್ ಅಲ್ಸಮ್ ಅವರು, ದೆನ್ ಹಿ ಸ್ಟುಡ್ ಅಪ್ ಅಂಡ್ ಸ್ಟೇರ್ಡ್ ಅಟ್ ಮೀ. ಎದ್ ನಿಂತ್ಕೊಂಡು, ಸ್ಟೇರ್ಡ್ ಅಂದ್ರೆ ಲುಕ್, ನನ್ನ ಕಡೆನೆ ನೋಡ್ತಾ ಹೇಳ್ತಾ ಇದಾರೆ. ಏನಂತ ಹೇಳ್ತಾ ಇದಾರೆ ನೋಡ್ರಿ, ಫ್ರೆಂಡ್ ಹಿ ಸೇಡ್, ಮೈ ಡಿಯರ್ ಫ್ರೆಂಡ್, ನನ್ನ ಮಾತು ಕೇಳು ಅಂತ ಡಾನ್ ಅಲ್ಸಮ್ ಅವ್ರು ಹೇಳ್ತಾ ಇದಾರೆ. ಐ ಡು ನಾಟ್ ಲೈಕ್ ಟು ಹ್ಯಾವ್ ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾಟರ್. ನಂದು 8 ಎಕರೆ ಅದ, 16 ಎಕರೆ ಅದ, ಆ ಒಂದು ಮಾತನ್ನ ನಾನು ಇಲ್ಲಿ ಮಾತಾಡಂಗಿಲ್ಲ. ಐ ಕೆಪ್ಟ್ ಸ್ಟಿಲ್ ಅಂಡ್ ಲೆಟ್ ಹಿಮ್ ಹ್ಯಾವ್ ಇಸ್ ಸೇ. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ನನಗ್ ಗೊತ್ತದ ಈ ಅಮೇರಿಕನ್ರು ಏನಿದಾರಪ್ಪ ಅಂದ್ರೆ ಒಳ್ಳೆ ಜನ ಇದಾರ ಅಂತೇಳಿ ನನಗ್ ಗೊತ್ತದ. ಅಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ದಮ್. ಅವ್ರು ಒಳ್ಳೆಯದಾರ ತಳಿಕೆ ನಾನು ತಿಳ್ಕೊಂಡು ಏನ್ ಮಾಡಿದೀನಿ, ನನ್ನ ಹೊಲವನ್ನ ಅವರಿಗೆ ಮಾರ್ಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಇಲ್ಲಿ ಡಾನ್ ಅಲ್ಸಮ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ನೀವೇನ್ ಮಾಡಾಕತ್ತೀರಿ, ನಂದು 8 ಎಕರೆ ಇದು, 16 ಎಕರೆ ಅದು ಅಂತ ಹೇಳಿ ನಾನು ಅವಮಾನ ಮಾಡಾಕತ್ತೀರಿ. ನನಗಿಂತ ಅವಮಾನ ಬೇಡ.
I have agreed to sell my house and land for $1,200 and that is the price. ನಾ ಏನು ಒಪ್ಕೊಂಡಿನಿ, $12 ಮಾರ್ಲಿಕ್ಕೆ ನಾ ಒಪ್ಕೊಂಡಿನಿ, ಅಷ್ಟು ಕೊಟ್ರೆ ಸಾಕು ಅಂತ ಹೇಳಿಕಿರಿಂದ ಇಲ್ಲಿ ಡಾನ್ ಅಲ್ಸಮೋ ಈ ಒಂದು ಹೊಲದ ಮಾಲೀಕ ಹೇಳ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ 6th ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಅಲ್ರಿ ಸಾಹೇಬ್ರಿ, 8 ಎಕರೆ $12 ಬಿಟ್ಟು ಇನ್ನೂ 8 ಎಕರೆ ಅದ, ಇನ್ನು ನಿಮ್ಗೆ $2,400 ಬರ್ತದ, ನಿಮ್ಗೆ ಪ್ರಾಫಿಟ್ ಅದ. ಬಟ್ ಆದ್ರೂ ಕೂಡ ಆರ್ಗ್ಯೂಡ್ ಅಂದ್ರೆ ವಾದ ವಿವಾದ ಆದ್ರೂ ಕೂಡ ಡಾನ್ ಅಲ್ಸಮೋರ್ ಒಪ್ಕೊಳ್ಳೋದಿಲ್ಲ. ಮುಂದೆ ಏನಾಗುತ್ತಾ ನೋಡ್ರಿ. ಫೈನಲಿ he signed the deed and took money but refused to take more than the amount agreed upon. ಇವ್ರು $2,400 ಕೊಡ್ಲಾಕ್ ಹೋಗ್ತಾರ, ಬಟ್ ಅವ ತಗೊಳ್ಳೋದಿಲ್ಲ. $12 ಏನ್ ಡೀಲ್ ಮುಗಿದಿತ್ತಲ್ಲ ಅದಷ್ಟೇ ತಗೊಳ್ತಾರೆ ಡಾನ್ ಅಲ್ಸಮ್ ಅವರು. Then he shook hands all around, put on his ragged clothes, took his stick and walked out with the boy behind him. ಮತ್ತೇನ್ ಮಾಡ್ತಾರಪ್ಪ ಅಂದ್ರೆ ಆ ದುಡ್ಡನ್ನ ತಗೊಂಡು ಅವರಿಗೆಲ್ಲ ಹ್ಯಾಂಡ್ ಶೇಕ್ ಮಾಡಿ ಧನ್ಯವಾದಗಳನ್ನ ಹೇಳಿ ಆ ಒಂದು ಹರಿದ ಗ್ಲೌಸ್ ಗಳನ್ನ ಹಾಕೊಂಡು ತಮ್ಮ ಬಡಿಗೆಯನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ತನ್ನ ಆ ಒಂದು ಹಿಂಬಾಲಕನಾಗಿರ್ತಕ್ಕಂಥ ಹುಡುಗನನ್ನ ಕರೆದುಕೊಂಡು ಡಾನ್ ಅಲ್ಸಮೋ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಆ ಒಂದು ಹೋಗ್ತಾರೆ ಅನ್ನೋದನ್ನ ನೋಡ್ತೀವಿ. Here is also some questions. If you didn't find, I will do the next class on this. Okay, don't worry about this. Okay, next come to the 7th paragraph. ಮುಂದೆ ಏನಾಗುತ್ತಾ ನೋಡೋಣ. A month later, ಒಂದು ತಿಂಗಳ ನಂತರ, my friends had moved into Rio and Medio. ಇವ್ರ ಫ್ರೆಂಡ್ಸ್ ಅಮೆರಿಕನ್ಸ್ ಇರ್ತಾರಲ್ಲ, ಇವ್ರು ಏನಪ್ಪಾ ಅಂದ್ರೆ ಹೊಲ ತಗೊಂಡ್ ಬೆಳಕ ಅಲ್ಲಿ ಹೋಗ್ಬೇಕಲ್ಲ, ಆ ರೀತಿ ಏನಪ್ಪಾ ಅಂದ್ರೆ ಒಂದು ತಿಂಗಳ ಆದ ತಕ್ಷಣ ಈ ಒಂದು ಅಮೇರಿಕನ್ಸು ಆ ಒಂದು ರಿಯೋ ಎನ್ ಮೆಡಿಯೋ ಅಂತಕ್ಕಂಥ ಊರಿಗೆ ಹೋಗ್ತಾರೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಹಳೆ ಮನೆ ಏನಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ರಿಪೇರ್ ಮಾಡಿ ರೀಪೇಂಟ್ ಮಾಡಿ ಹೊಸ ಮನೆಯನ್ನಾಗಿ ಮಾಡ್ತಾರೆ. ಅಂಡ್ ಫ್ರಂಟ್ ದ ಟ್ರೀಸ್, ಫ್ರಂಟ್ ಮೀನ್ಸ್ ಕಟ್, ಆ ಗಿಡಗಳನ್ನ ಕತ್ತರಿಸ್ತಾರೆ. ಪ್ಯಾಚ್ ದ ಫೆನ್ಸ್, ಆಮೇಲೆ ತಮ್ಮ ಹೊಲ ಎಷ್ಟಿರ್ತಾರ, ನಾವ್ ಹೆಂಗ್ ಮನಿ ಕಂಪೌಂಡ್ ಕಟ್ತೀವಲ್ಲ, ಬೇಲಿ ಹಾಕ್ತಿವಲ್ಲ, ಆ ರೀತಿ ಏನಪ್ಪಾ ಅಂದ್ರೆ ತಮ್ಮ ಹೊಲಕ್ಕೆ ಬೇಲಿಯನ್ನ ಹಾಕ್ತಾರೆ. ಫೆನ್ಸ್ ಅಂದ್ರೆ ಏನ್ರಿ, ಬೇಲಿ. ಪ್ಯಾಚ್ ಅಂದ್ರೆ ಸರಿಪಡಿಸು, ಬೇಲಿ ಎಲ್ಲಿ ಮುರಿದಿರ್ತದ ಬಿದ್ದಿರ್ತದ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬೇಲಿಯನ್ನ ರೆಡಿ ಮಾಡ್ಕೋತಾರೆ. ಅಂಡ್ ಮೂಡಿನ ಸಮ್ಮರ್, ಆ ಒಂದು ಬೇಸಿಗೆ ಕಾಲದಲ್ಲಿ ಅಲ್ಲೇ ಬಂದ್ ಕಿರಂದ್ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಮೇರಿಕನ್ಸ್. ಒಂದಿನ ಏನಾಗತ್ತ ನೋಡ್ರಿ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇಂಟ್. ಮತ್ತ ಈ ಹೊಲವನ್ನು ಮಾರಿಸಿದ್ರಲ್ಲ ನ್ಯಾರೇಟರು, ಆ ಒಂದು ಕಂಪ್ಲೇಂಟ್ ತಗೊಂಡು ಒಂದು ದೂರನ್ನ ತೆಗೆದುಕೊಂಡು ಆಫೀಸಿಗೆ ಬಂದ್ರು. ಯಾರು? ಅಮೇರಿಕನ್ಸ್. ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಈ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಸಿಕ್ಕಂಗ ನಮ್ ಹೊಲ್ದಾಗ ಏನ್ ಮಾಡಾಕತ್ತಾರ, ಜಿಗಿದಾಡ್ಲಕತ್ತಾರ, ಓಡಾಡ್ಲಕತ್ತಾರ ನಮ್ ಹೊಲ್ದಾಗ. ಅವ್ರು ಯಾಕು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಕೊಂಡು ಇಲ್ಲಿ ಆಫೀಸ್ಗೆ ಬಂದಿರ್ತಾರ ಅಮೇರಿಕನ್ಸು. ದೇ ಕೇಮ್ ಎವ್ರಿ ಡೇ ಅಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್. ಪ್ರತಿದಿನ ಬರ್ತಾರೆ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಗಿಡದ ಕೆಳಗೆ ಆಟ ಆಡ್ತಾರೆ. ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೆಮ್. ಅಲ್ಲಿ ಆ ಗಿಡಗಳ ಸುತ್ತಮುತ್ತ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಬೇಲಿಗಳನ್ನ ಹಾಕಿ ಅವ್ರು ಆಟ ಆಡ್ತಾರೆ. ಅಂಡ್ ಟುಕ್ ಬ್ಲಾಸಮ್ಸ್, ಅಲ್ಲಿ ಹೂಗಳನ್ನ ಮೊಗ್ಗುಗಳನ್ನ ಹರಿದೊಗೆಯೋದು, ತಗೊಂಡೋಗೋದು, ಈ ರೀತಿ ಈ ಒಂದು ಹಳ್ಳಿಯ ಹುಡುಗರು ಮಾಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಆಫೀಸ್ಗೆ ಬಂದಿರ್ತಾರೆ ಅಮೇರಿಕನ್ಸು. When they were spoken to, they only laughed and talked back good naturally in Spanish. When they were spoken, ಇವರು ಇಲ್ಯಾಕ್ ಬರ್ತೀರಿ, ಹಿಂಗ್ಯಾಕ್ ಮಾಡ್ತೀರಿ, ಹಿಂಗ್ಯಾಕ್ ಹಾಳು ಮಾಡ್ತೀರಿ, ಇಲ್ಯಾಕ್ ಓಡಾಡ್ತೀರಿ ಅಂತ ಕೇಳಿದಾಗ ಆ ಮಕ್ಳು ಏನ್ ಮಾಡ್ತಿದ್ರು, ಲಾಫ್, ನಗ್ತಾ ಯಾವುದೋ ಒಂದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ ಆ ಒಂದು ಅವರು ಕೂಡ ರಿಪ್ಲೈಯನ್ನ ಇವ್ರಿಗೆ ಅರ್ಥ ಆಗ್ಲಾರ್ದಂಗೆ ಕೊಟ್ಟು ಹೋಗ್ತಾ ಇದ್ರು. ಈ ಕಂಪ್ಲೇಂಟ್ ತಗೊಂಡು ಅಮೇರಿಕನ್ಸ್ ಎಲ್ಲಿ ಬಂದಿದ್ದಾರೆ, ಆಫೀಸಿಗೆ ಬಂದಿದ್ದಾರೆ, ನ್ಯಾರೇಟರ್ ನಿರೂಪಕರ ಬಲ್ಲಿ. ಮುಂದೆ ಏನಾಗುತ್ತೆ ನೋಡ್ರಿ 8th ಪ್ಯಾರಾಗ್ರಾಫ್ ಅಲ್ಲಿ. ಐ ಸೆಂಟ್ ಎ ಮೆಸೆಂಜರ್ ಟು ದ ಮೌಂಟೇನ್ಸ್ ಫಾರ್ ಡಾನ್ ಅಲ್ಸಮೋ. ಇವ್ರು ಡಾನ್ ಅಲ್ಸಮೋನ ಕರ್ಕೊಂಬರ್ರಿ ಅಂತ ಹೇಕಿರಿಂದ ಆ ಒಂದು ಅವ್ರು ಇರ್ತಕ್ಕಂಥ ಪರ್ವತ ಶ್ರೇಣಿಗೆ ಒಬ್ಬ ಒಂದು ಮೆಸೆಂಜರ್ನ ಅಂದ್ರ ಸಂದೇಶವಾಹಕನನ್ನ ಕಳಿಸ್ತಾರೆ. ಯಾರು? ನ್ಯಾರೇಟರ್. ಇಟ್ ಟುಕ್ ಎ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಅವ್ರು ಬರ್ಬೇಕಾದ್ರೆ 1 ವಾರ ಆಗುತ್ತೆ. ನಾನು ಮತ್ತು ಅಮೇರಿಕನ್ಸು ಮತ್ತು ಹೊಲದ ಮಾಲೀಕ ಇವ್ರ ಮೀಟಿಂಗ್ ಆಗ್ಬೇಕಂದ್ರೆ
When he arrived, he repeated his previous preliminary performance. Previous preliminary performance ಅಂದ್ರೆ ಹಳಿ ಟೈಮ್ ಬಂದಾಗ ಗ್ಲೋವ್ಸ್ ತೆಗೆದು ಟೆಪ್ಪಿಗೆ ತೆಗೆದು ಇಂದ ಅವನ ಪಿಎಗ್ ಆ ಹುಡುಗ ಕೊಡೋದು ಈ ರೀತಿ ಸೇಮ್ ಪ್ರೊಸೆಸ್ ಅನ್ನ ಇಲ್ಲಿ ಒಂದು ಡಾನ್ ಅಲ್ಸೆಮ್ ಅವರು ಮಾಡ್ತಾರೆ. ಹಿ ಓರ್ ದ ಸೇಮ್ ಪೇಡೆಡ್ ಕಟ್ ಅವೇ, ಸೇಮ್ ಹಳಿ ಅದೇ ಹರಿದ ಕೋಟೆ ಹಾಕೊಂಡಿದ್ರು ಆ ಕೂಡ. ಕ್ಯಾರಿಡ್ ದ ಸೇಮ್ ಸ್ಟಿಕ್, ಅದೇ ಒಂದು ಸ್ಟಿಕ್ ಅನ್ನು ಕೂಡ ತಗೊಂಡ್ಬಂದಿದ್ರು, ಛತ್ರಿದ ಎಲ್ಲ ತೆಗೆದು ಉಳಿದಿರ್ತದಲ್ರಿ. ಅಂಡ್ ವಾಸ್ ಅಕಂಪ್ನಿಡ್ ಬೈ ದ ಬಾಯ್ ಅಗೇನ್, ಆ ಹುಡುಗ ಏನಿದ್ದಲ್ಲ ಅದೇ ಹುಡುಗ ಅವನ ಹಿಂದ ಅವನ ಜೊತೆಗಾರನಾಗಿ, ಅಕಂಪ್ನಿಡ್ ಅಂದ್ರೆ ಜೊತೆಗಾರನಾಗಿ ಬಂದಿದ್ದ. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರಿಗೂ ಕೂಡ ಹ್ಯಾಂಡ್ ಶೇಕ್ ಅನ್ನ ವಂದನೆಗಳನ್ನ ಥ್ಯಾಂಕ್ಸ್ ಅನ್ನ ಹೇಳ್ತಾನೆ. ಯಾರು? ಡಾನ್ ಅಲ್ಸಮ್. ಸಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಇ ಚೇರ್, ಆ ಒಂದು ಚೇರ್ ಅಲ್ಲಿ ಕುತ್ಕೊಂಡು ಆ ಒಂದು ಹುಡುಗ ಚೇರ್ ಹಿಂದ್ಗಡೆ ನಿಂತ್ಕೊಳ್ತಾನೆ. ಅಂಡ್ ಟಾಕ್ಡ್ ಅಬೌಟ್ ದ ವೆದರ್, ಹೆಂಗ್ರಿ ನಿಮ್ ಕಡೆ ಮಳಿ, ನಮ್ ಕಡೆ ಮಳಿ, ನಿಮ್ ಕಡೆ ಹೆಂಗಿದಾರ, ನಮ್ ಕಡೆ ಹೆಂಗಿದಾರ, ಮತ್ ಸೇಮ್ ಪ್ರೊಸೆಸ್ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಮುಂದೆ ಏನಾಗ ಇಲ್ಲಿ ಸಮಸ್ಯೆ ಇವ್ರನ್ನ ಬೇರೆ ಇರಲ್ಲ, ಆ ಸಮಸ್ಯೆಯನ್ನ ನಾವೀಗ ನೋಡೋಣ. ಫೈನಲಿ ಐ ಬ್ರೋಚ್ ದ ಸಬ್ಜೆಕ್ಟ್. ಬ್ರೋಚ್ ಮೀನ್ಸ್ ಯಾವ ಮ್ಯಾಟರ್ ಅದಲ್ಲ, ಹುಡುಗರು ಬಂದ್ ಹಾಳು ಮಾಡಾಕತ್ತಾವ, ಹಿಂಗ್ ಮಾಡಾಕತ್ತಾವ ಅಂತ ಹೇಳಿ ಆ ವಿಷಯ ಇಲ್ಲಿ ನ್ಯಾರೇಟರ್ ಹೊರಗೆ ಹಾಕ್ತಾರೆ. ಡಾನ್ ಅಲ್ಸಮೋ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದಿಸ್ ಪೀಪಲ್. ರ್ಯಾಂಚ್ ಅಂದ್ರೆ ತೋಟ, ಹೊಲ. ನೀವೇನ್ ಡಾಲ್ ಅಲ್ಸಮೋ ಅವ್ರೆ, ನೀವೇನ್ ಹೊಲ ಮಾರಿರಲ್ಲ, ಆ ಹೊಲದ ಬಗ್ಗೆ ನಾವು ಮಾತಾಡೋದಿದ್ದೀವಿ. ದೇ ಆರ್ ಗುಡ್ ಪೀಪಲ್, ಅಮೇರಿಕನ್ಸ್ ಏನಿದಾರಪ್ಪ ಅಂದ್ರ ಒಳ್ಳೆ ಜನ ಇದ್ದಾರೆ. ಅಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೇಬರ್ ಆಲ್ವೇಸ್, ಅವ್ರು ಯಾವಾಗಲಿ ನಿಮ್ಮ ಒಳ್ಳೆಯ ಒಂದು ನೆರೆ ಹೊರೆಯವರಾಗಿ ಇರಬೇಕಂತ ಅನ್ಕೊಂಡಿದ್ದಾರೆ. ವೆನ್ ಯು ಸೋಲ್ಡ್ ಟು ದೆಮ್ ಯು ಸೈನ್ಡ್ ಎ ಡಾಕ್ಯುಮೆಂಟ್, ನೀವು ಆ ಹೊಲ ಮಾರಿದಾಗ ಆ ಹೊಲದ ಉತಾರಿಗೆ ನೀವೇನ್ ಮಾಡ್ರಿ? ಸೈನ್ ಮಾಡಿರಿ. ಡೀಡ್, ಆ ಕೆಲಸ ಮಾಡಿಕೊಟ್ರಿ. ಅಂಡ್ ಇನ್ ದಟ್ ಡೀಡ್ ಯು ಅಗ್ರಿ ಟು ಸೆವರಲ್ ಥಿಂಗ್ಸ್, ಆ ಒಂದು ಒಪ್ಪಿಗೆ ಒಂದಿಗೆ ಇನ್ನುಳಿದ ಕೆಲವೊಂದಿಷ್ಟು ವಸ್ತುಗಳ ಮೇಲೆ ನೀವು ಒಪ್ಕೊಂಡ್ರಿ, ಎಲ್ಲ ಕೊಟ್ಟಿನಿ ಅಂತ ಹೇಳ್ಕಿರಿ. ಒನ್ ಥಿಂಗ್ ವಾಸ್ ದಟ್ ದೇ ವರ್ ಟು ಹ್ಯಾವ್ ದ ಕಂಪ್ಲೀಟ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ, ಆ ಒಂದು ಆಸ್ತಿಗೆ ಏನು ಮುಂದೆ ಪೂರ್ಣ ಮಾಲೀಕತ್ವ ಅಮೇರಿಕನ್ರದೇ ಅಂತ ನೀವು ಬರೆದು ಕೊಟ್ಟಿರಿ, ಸಹಿ ಮಾಡ್ರಿ. ನೌ ಡಾನ್ ಅಲ್ಸಮೋ, ಇಟ್ ಸೀಮ್ಸ್ ದಟ್ ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದ ವಿಲೇಜ್, ಬಟ್ ಈಗ ಏನಾಗ್ತಾ ಇದೆ ಡಾನ್ ಅಲ್ಸಮ್ ಅವ್ರು ಏನಪ್ಪಾ ಅಂತಂದ್ರ, ಪ್ರತಿನಿತ್ಯ ಈ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂತ ಮಕ್ಕಳು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರ, ಓವರ್ ರನ್ ದ ಆರ್ಚಾರ್ಡ್ ಅಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್, ಅವರೆಲ್ಲ ಬಂದು ಬರೀ ಇವ್ರ ಹೊಲದೊಳಗೆ ಆಟ ಆಡೋದು, ಜಿಗಿದಾಡೋದು, ಓಡಾಡೋದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಿರೂಪಕರು ಡಾನ್ ಅಲ್ಸಮ್ ಅವ್ರು ಹೇಳ್ತಾರೆ. ವಿ ವುಡ್ ಲೈಕ್ ಟು ನೋ ಇಫ್ ಯು ಆಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್, ನಮಗ್ ಗೊತ್ತದ ನೀನು, ನಿಮ್ಗೇನಿದೆ ಈ ಒಂದು ಹಳ್ಳಿಯಲ್ಲಿ ಬಹಳಷ್ಟು ರೆಸ್ಪೆಕ್ಟ್, ಗೌರವ ಇದೆ. could not stop them from doing so in order that these people might enjoy their new home more in peace. ಅದಕ್ಕೆ ನೀವು ಅವರಿಗೆ ಬರಬೇಡ ಅಂತ ಹೇಳಬೇಕು. ಅವರು ಹೊಸ ಜನರು ಬಂದಿದ್ದಾರ, ಅವ್ರು ಬಂದು ಹೊಸ ಚೆನ್ನಾಗಿ ಅವ್ರ ಜೀವನವನ್ನು ನಡೆಸಬೇಕು, ಆನಂದ ಇರಬೇಕು, ಅದಕ್ಕೆ ನಿಮ್ಮ ಹಳ್ಳಿ ಹುಡುಗರು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಈ ಒಂದು ನಿರೂಪಕರು ಡಾನ್ ಅಲ್ಸಮ್ ಅವ್ರು ಹೇಳ್ತಾರೆ. ಈ ಮಾತಿಗೆ ಡಾನ್ ಅಲ್ಸಮ್ ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. 9th ಪ್ಯಾರಾಗ್ರಾಫ್ ಅಲ್ಲಿ ಡಾನ್ ಅಲ್ಸಮೋ ಸ್ಟುಡ್ ಆಫ್, ಈ ಮಾತನ್ನ ಕೇಳಿ ಎದ್ದು ನಿಂತ್ಕೊಳ್ತಾರೆ ಡಾನ್ ಅಲ್ಸಮ್ ಅವರು. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್ಸ್, ನಾವು ಬಹಳಷ್ಟು ಈ ಅಮೇರಿಕರನ್ನ ಪ್ರೀತಿಸ್ತೀವಿ, ಆ ಪ್ರೀತಿಸೋದನ್ನ ಕಲ್ತಿದೀವಿ ನಾವು. ಹೀ ಸೇ, ಈ ರೀತಿ ಡಾನ್ ಅಲ್ಸಮ್ ಅವರು ಹೇಳ್ತಾರೆ. ಬಿಕಾಸ್ ದೇ ಆರ್ ಗುಡ್ ಪೀಪಲ್ ಅಂಡ್ ಗುಡ್ ನೇಬರ್ಸ್, ಅವರು ಒಳ್ಳೆಯ ನೆರೆಹೊರೆಯವರು, ಅವರು ಒಳ್ಳೆಯ ಜನರು ಅಂತ ನನಗ್ ಗೊತ್ತು. ಅದಕ್ಕೋಸ್ಕರ ನಾ ಏನ್ ಮಾಡೀನಿ, ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ, ನನ್ನ ಆಸ್ತಿಯನ್ನ ಅದಕ್ಕೋಸ್ಕರ ನಾ ಅವ್ರಿಗೆ ಮಾರೀನಿ. ಬಿಕಾಸ್ ಐ ನ್ಯೂ ದೇ ವೇರ್ ಗುಡ್ ಪೀಪಲ್, ಅವರು ಒಳ್ಳೆ ಜನ ಅಂತೇಳಿ ನನಗೆ ಗೊತ್ತು, ಅದಕ್ಕೋಸ್ಕರ ನಾ ಏನ್ ಮಾಡಿದೀನಿ, ಈ ಪ್ರಾಪರ್ಟಿಯನ್ನ ಅವ್ರಿಗೆ ಕೊಟ್ಟೀನಿ. ಬಟ್ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್, ಬಟ್ ನನ್ನ ಪ್ರಾಪರ್ಟಿಯನ್ನ ಕೊಟ್ಟೀನಿ, ಬಟ್ ಈ ಒಂದು ತೋಟದಲ್ಲಿರ್ತಕ್ಕಂಥ ಗಿಡಗಳನ್ನ ನಾನು ಮಾರಿಲ್ಲ ಅಂತಕ್ಕಂಥ ಮಾತನ್ನ ಇನ್ನು ಡಾನ್ ಅಲ್ಸಮ್ ಅವರು ಹೇಳ್ತಾರೆ. ಇದಕ್ಕೆ ಏನ್ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ವಿಚ್ ಪ್ಯಾರಾಗ್ರಾಫ್? ಇನ್ ದ 10th ಪ್ಯಾರಾಗ್ರಾಫ್.
ಈ ಮಾತಿಗೆ ಯಾವ ರೀತಿ ರೆಸ್ಪಾನ್ಸ್ ಇಲ್ಲಿ ನ್ಯಾರೇಟರ್ ಇಂದ ಬರುತ್ತೆ ಅನ್ನೋದನ್ನು ನೋಡೋಣ. ದಿಸ್ ವಾಸ್ ಬ್ಯಾಡ್ ಡಾನ್ ಆಲ್ಸಮೋ. ಇದು ಬಹಳ ಕೆಟ್ಟ್ರಿ, ನೀವು ಹಿಂಗ್ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಇಲ್ಲಿ ನ್ಯಾರೇಟರ್ ಹೇಳ್ತಾರೆ. ಐ ಪ್ಲೀಡೆಡ್ ಮೀನ್ಸ್ ರಿಕ್ವೆಸ್ಟೆಡ್. ನಿಮಗೆ ವಿನಂತಿ ಮಾಡ್ಕೋತೀವಿ, ಆ ಹೊಲ ಮಾರಿರಿ ಅಂದ ಬಳಿಕ ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಅವರುವೆ ಅಂತ ಹೇಳ್ತಾರೆ. When one signs a deed and sells real property, one sells also everything that grows on the land. ಹೊಲ ಮಾರಿದ್ರ, ಆಸ್ತಿ ಮಾರಿದ್ರ, ಆ ಒಂದು ಆಸ್ತಿಯಲ್ಲಿ ಹೊಲದಲ್ಲಿ ಏನೇ ಬೆಳೆದರೂ ಕೂಡ ಅವ್ರಿಗೆ ಸೇರಿರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ನ್ಯಾರೇಟರ್ ಹೇಳ್ತಾರೆ. ಅಂಡ್ ದೋಸ್ ಟ್ರೀಸ್, ಅದೇ ರೀತಿಯಾಗಿ ಅಲ್ಲಿ ಗಿಡಗಳು ಕೂಡ ಅವರಿಗೆ ಸಂಬಂಧಪಟ್ಟಿದ್ದು, ಅಮೇರಿಕನ್ನರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಎವ್ರಿ ಒನ್ ಆಫ್ ದೆಮ್ ಆರ್ ಆನ್ ದ ಲ್ಯಾಂಡ್ ಅಂಡ್ ಇನ್ಸೈಡ್ ದ ಬೌಂಡ್ರೀಸ್ ಆಫ್ ವಾಟ್ ಯು ಸೋಲ್ಡ್. ಸೀಮೆ ಅಂತ ಕರಿತೀವಲ್ಲ, ಆ ಸೀಮೆ ಒಳಗಿಂದೆಲ್ಲ ಎಲ್ಲ ಅವ್ರದೇ, ಅವರೇ ಅದಕ್ಕೆ ಮಾಲೀಕರು ಅಂತಕ್ಕಂಥ ಮಾತನ್ನ ಇಲ್ಲಿ ಯಾರು ಹೇಳ್ತಾರಪ್ಪ ಅಂತಂದ್ರ ನಿರೂಪಕರು ಡಾನ್ ಅಲ್ಸಮ್ ಅವ್ರಿಗೆ ಹೇಳ್ತಾರೆ. ಈ ಮಾತಿಗೆ ಡಾನ್ ಅಲ್ಸಮ್ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರ ಅನ್ನೋದನ್ನ ನಾವು 11th ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗೋಣ. ಎಸ್, ಐ ಅಡ್ಮಿಟ್ ದ್ಯಾಟ್. ನೀವೇನ್ ಹೇಳಕತ್ತೀರಿ? ಒಪ್ಕೋತೀನಿ ಅದಕ್ಕೆ. ಅಡ್ಮಿಟ್ ಅಂದ್ರ ಒಪ್ಪಿಗೋ, ಅಗ್ರಿ. ಹಿ ಸೇಡ್, ಹೂ ಸೇಡ್? ಡಾನ್ ಆಲ್ಸಮೋ ಸೇಡ್. ಯು ನೋ, ಹಿ ಆಡೆಡ್, ನಿಮಗೂ ಗೊತ್ತಲ್ರಿ, ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ನಾನು ಈ ಹಳ್ಳಿಯಲ್ಲೇ ಅತ್ಯಂತ ವಯಸ್ಸಾದ, ಅತ್ಯಂತ ಹಿರಿಯ, ಅತ್ಯಂತ ರೆಸ್ಪೆಕ್ಟಬಲ್ ಪರ್ಸನ್ ಅನ್ನೋದು ನಿಮಗೂ ಗೊತ್ತದ. ಆಲ್ಮೋಸ್ಟ್ ಎವ್ರಿ ಒನ್ ದೀಸ್ ಈಸ್ ಮೈ ರಿಲೇಟಿವ್ ಅಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೆಡಿಯೋ ಆರ್ ಮೈ ಸೊಬ್ರಿನೋಸ್ ಅಂಡ್ ನ್ಯೂಟೋಸ್. ಹಾಗಾದ್ರ ಈ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಆಲ್ಮೋಸ್ಟ್ 99% ಅವರೆಲ್ಲ ಯಾರು? ನನ್ನ ಸಂಬಂಧಿಕರೇ. ಅವ್ರ ಸಂಬಂಧಿಕರಂದ್ರ ಅವ್ರ ಮಕ್ಕಳೆಲ್ಲ ನಮ್ಮವ್ರೆ, ಸಹೋದರ ಸಹೋದರಿಯರ ಮಕ್ಕಳೇ. ಆಮೇಲೆ ಡಿಸೆಂಡೆಂಟ್ಸ್ ಮೀನ್ಸ್ ನನ್ನ ವಂಶದವ್ರೆ. Every time a child has been born in a Rio and Medio, since I took possession of the house from my mother, I have planted a tree for that child. ಪ್ರತಿ ಸಲಾನು ಒಂದು ಮಗು ಹುಟ್ಟಿದಾಗ ಈ ಒಂದು ಹಳ್ಳಿಯಲ್ಲಿ, ರಿಯೋ ಅಂಡ್ ಮೆಡಿಯೋ ಅಂತಕ್ಕಂಥ ಹಳ್ಳಿಯಲ್ಲಿ ನಾನು ಏನ್ ಮಾಡ್ತಾ ಇದ್ದೆಪ್ಪ ಅಂದ್ರೆ ಐ ಟುಕ್ ಪೊಸೆಷನ್. ನನಗ್ ಮಾಲೀಕತ್ವ ಯಾರಿನ್ ಸಿಕ್ಕದ? ನಮ್ಮ ಅಮ್ಮನ ಹೆಸರಲ್ಲಿ ಇರ್ತಕ್ಕಂಥ ಹೊಲ ನನ್ನ ಹೆಸರಿಗೆ ಬಂದದ. ಬಂದ ತಕ್ಷಣ ನಾನು ಏನ್ ಮಾಡಿದೆ? ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್. ಪ್ರತಿ ಮಗು ಜನಿಸಿದಾಗ ಒಂದು ಗಿಡವನ್ನ ನೆಡ್ತಾ ಬೆಳೆಸ್ತಾ ನಾನು ಬಂದೀನಿ ಅಂತಕ್ಕಂಥ ಮಾತನ್ನ ಡಾನ್ ಅಲ್ಸಮ್ ಅವರು ಇಲ್ಲಿ ಅಮೇರಿಕನ್ಸು ಮತ್ತು ನ್ಯಾರೇಟರ್ಗೆ ಹೇಳ್ತಾ ಇದ್ದಾರೆ. ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್. ಆ ಒಂದು ತೋಟದಲ್ಲಿರ್ತಕ್ಕಂಥ ಗಿಡಗಳು ನನ್ನೂ ಅಲ್ಲ. ಸೆನಾರ್ ಮೀನ್ಸ್ ಮಿಸ್ಟರ್, ಸರ್. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಆ ಹೊಲ ನಂದು, ಆ ಹೊಲದಲ್ಲಿ ಇರ್ತಕ್ಕಂಥ ಗಿಡಗಳು ನನ್ನೂ ಅಲ್ಲ. ಆ ಗಿಡಗಳು ಯಾರೂಪ ಅಂದ್ರ ಈ ಒಂದು ಹಳ್ಳಿಯ ಮಕ್ಕಳ ಗಿಡಗಳವು, ನಾನು ಅದರ ಮಾಲೀಕನಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಡಾನ್ ಅಲ್ಸಮ್ ಅವ್ರು ಹೇಳ್ತಾರೆ. ಎವ್ರಿ ಪರ್ಸನ್ ಇನ್ ರಿಯೋ ಅಂಡ್ ಮೆಡಿಯೋ ಬಾರ್ನ್ ಸಿನ್ಸ್ ದ railroad came to Santa owns a tree in that orchard. What happens here? Every person in Rio and Medio, ಈ ಒಂದು ರಿಯೋ ಅಂಡ್ ಮೆಡಿಯೋ ಅಂತಕ್ಕಂಥ ಹಳ್ಳಿಯಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ವ್ಯಕ್ತಿನೂ ಕೂಡ ಸಿನ್ಸ್ ದ ರೇಲ್ ರೋಡ್ ಕೇಮ್ ಟು ಸ್ಯಾಂಟಾ ಫೆ ಓನ್ಸ್ ಅ ಟ್ರೀ ಇನ್ ದಟ್ ಆರ್ಚಾರ್ಡ್. ಪ್ರತಿ ಮಗು ಹುಟ್ಟದಾಗ ಕೂಡ ಈ ಒಂದು ಹೊಲದಲ್ಲಿ ಪ್ರತಿಯೊಂದು ಗಿಡನ ನಾವು ನೆಡ್ತಾ ಬಂದಿದ್ದೀವಿ. ಈ ರೀತಿ ಈ ಗಿಡಗಳು ಮಕ್ಕಳು ಹೊರತು ನಂದಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಡಾನ್ ಅಲ್ಸಮ್ ಅವ್ರು ಹೇಳ್ತಾರೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ಅಂದ್ರ ಆ ಗಿಡಗಳನ್ನ ನಾನು ಮಾರಿಲ್ಲ, ನನ್ನ ಹೊಲವನ್ನ ಮಾತ್ರ ಮಾರಿದ್ದೀನಿ. ಆ ಗಿಡವನ್ನ ಮಾರ್ಲಿಕ್ಕೆ ನಂದು ರೈಟ್ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಡಾನ್ ಅಲ್ಸಮ್ ಅವ್ರು ಹೇಳ್ತಾರೆ. ಹಾಗಾಗಿ ಫೈನಲ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ ನೋಡ್ರಿ. ಏನಂತ ಹೇಳ್ತಾರಪ್ಪ ಅಂದ್ರ ದೇ ಆರ್ ನಾಟ್ ಮೈನ್. ಆ ಗಿಡಗಳು ನನ್ನೂ ಅಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಡಾನ್ ಅಲ್ಸಮ್ ಅವರು ಈ ಒಂದು ಜೆಂಟಲ್ಮ್ಯಾನ್ ಹೇಳ್ತಾರೆ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಾಗುತ್ತೆ, ಈ ಸ್ಟೋರಿ ಯಾವ ರೀತಿ ಎಂಡ್ ಆಗುತ್ತನ್ನ ನಾವು ನೋಡೋಣ ಬನ್ನಿ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. ಈ ಒಂದು ಮಾತನ್ನ ಕೇಳಿದಾಗ ನಮ್ಮ ಕೈಲಿ ನಮ್ಮಿಂದ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಲೀಗಲಿ ವಿ ಓನ್ ದ ಟ್ರೀಸ್ ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್. ಕಾನೂನಿನ ಪ್ರಕಾರ ಗಿಡಗಳು ನಮ್ಮ, ಬಟ್ ಆ ಒಂದು
ಈ ಒಂದು ಡಾನ್ ಅಲ್ಸಮ್ ಈ ಒಂದು ಹಳ್ಳಿಯ ಈ ಒಂದು ವಯಸ್ಸಾದ ಮನುಷ್ಯ ಬಹಳಷ್ಟು ಉದಾರವಾದಿ ಇದ್ದಾನೆ. ಜನರಲ್ಸ್ ಅಂದ್ರೆ ಹೊಲ ಅವಂದಿರ್ಬಹುದು, ಬಟ್ ಆ ಗಿಡಗಳು ಮಕ್ಕಳು ಆಡ್ಲಿ ಅಂತಕ್ಕಂಥ ಬೆಳೆಸಿರ್ತಕ್ಕ ಪ್ರತಿಯೊಂದು ಮಗು ಜನಿಸಿದಾಗ ಬೆಳೆಸಿರ್ತಕ್ಕಂಥ ಗಿಡಗಳು ಬಹಳಷ್ಟು ಉದಾರವಾದಿ ಇದ್ದಾನೆ. ಕಾನೂನು ಪ್ರಕಾರ ಅವನ ಬಟ್ ಆ ಒಂದು ಒಳ್ಳೆಯ ಗುಣ, ತ್ಯಾಗ, ಪ್ರೀತಿ, ಪ್ರೇಮ ಇದ್ದುದರಿಂದ ಇವು ಆ ಇಲ್ಲಿ ಏನಪ್ಪಾ ಅಂತಂದ್ರ ಅವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಮಾತಿಗೆ ಕೂಡ ಒಪ್ಕೊಳ್ತಾರೆ. ರಿಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಫಾರ್ಚೂನ್ ಫಾರ್ ಹಿಮ್, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್. ಅದಕ್ಕೋಸ್ಕರನೇ ಏನಪ್ಪಾ ಅಂದ್ರೆ ನಾವು $2,400 ಕೊಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅವ ಒಪ್ಕೊಂಡಿಲ್ಲ. ಯಾಕಪ್ಪ ಅಂತಂದ್ರೆ ಅವನ ಹೊಲ ಎಷ್ಟಿತ್ತು, ಗಿಡಗಳ ಬಗ್ಗೆ ಅವ ಮಾತಾಡಿಲ್ಲ, ಗಿಡಗಳನ್ನ ನಮಗೆ ಮಾರಿಲ್ಲ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಿಜ ಅನ್ನೋದನ್ನ ನೋಡ್ತೀವಿ. ಇಂಡಿವಿಜುವಲಿ ಫ್ರಾಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅಲ್ಸಮೋ ಇನ್ ದ ವ್ಯಾಲಿ ಆಫ್ ರೀನೆ ಎನ್ ಮೆಡಿಯೋ. ಆ ಒಂದು ಪೂರ್ವಜರು, ಹಿರಿಯರು ಆ ಒಂದು ಒಳ್ಳೆಯ ಈ ಹೆಸರನ್ನ ಇಟ್ಟುಕೊಂಡು ಈ ರೀತಿ ಜನರಿಗೋಸ್ಕರ, ಇನ್ನೊಬ್ಬರಿಗೋಸ್ಕರನೇ ಅವರು ಬದುಕಿದ್ದನ್ನ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಸ್ಟೋರಿಯನ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಕ್ಲಾಸು ಆಲ್ ದ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.